ಚಾನಲ್ಗೆ ಸ್ವಾಗತ. ಸೀತಾರಾಮ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಕೊನೆಗೂ ಸಿಹಿ ರಾಮ್ ಕೈಗೆ ಸಿಕ್ಕಾಯಿತು. ರಾಮ್ ಹೇಗಾದರೂ ಮಾಡಿ ಸಿಹಿನ ಸೀತಾ ಕಡೆ ಕರ್ಕೊಂಡೋಗಿ ಸೀತಾ ಆರೋಗ್ಯ ಹಾಗೂ ಸೀತಾಗೆ ಮಗಳ ಪ್ರೀತಿ ಸಿಕ್ಕಿದ್ರೆ ಸೀತಾ ಗುಣಮುಖಳಾಗ್ತಾಳೆ ಅಂತ ಅಂದ್ಕೊಂಡು ಇಲ್ಲಿ ಹೊರಟು ನಿಂತಿದ್ದಾರೆ ಕರ್ಕೊಂಡು ಬರೋಕ್ಕೆ. ಇಲ್ಲಿ ತಾತ ಹೇಳ್ತಿರ್ತಾರೆ ಸುಬ್ಬಿಗೆ, ಸುಬ್ಬಿ ನೀನು ಶ್ರೀರಾಮ್ ದೇಸಾಯಿ ಅವ್ರ ಮನೆಗೆ ಹೋಗಲೇಬೇಕು ಅಂತ ಹೇಳ್ತಾರೆ. ಏನು ತಾತ ನೀವು ಕೂಡ ಹೀಗೆ ಮಾತಾಡ್ತಿದ್ದೀರಾ? ನಾನು ಮಾತ್ರ ಹೋಗೋದೇ ಇಲ್ಲ. ಕಾವೇರಿ ಅಕ್ಕ, ತಾತನಿಗೆ ನೀನಾದರೂ ಹೇಳು, ನಾನು ಆ ಶ್ರೀರಾಮ್ ದೇಸಾಯಿ ಅವ್ರ ಮನೆಗೆ ಕಾಲೇ ಇಡಲ್ಲ. ನನಗೆ ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀವು ಅಂತ ಹೇಳ್ತಾರೆ. ಆಗ ತಾತ ಹೇಳ್ತಾರೆ, ಸುಬ್ಬಿ ನಿನ್ನಿಂದ ಆ ಮಗು ಕಳ್ಕೊಂಡಿರೋ ತಾಯಿ ಗುಣಮುಖಳಾಗ್ತಾಳಂದರೆ ನೀನು ಅಲ್ಲಿಗೆ ಹೋಗಲೇಬೇಕು. ನೀನು ಇದನ್ನು ಅರ್ಥ ಮಾಡ್ಕೊ ಅಂತ ಸುಬ್ಬಿಗೆ ತಾತ ತಿಳಿ ಹೇಳ್ತಿರ್ತಾರೆ. ಆಗ ಆ ಕಡೆಯಿಂದ ರಾಮ್ ಮತ್ತು ಅಶೋಕ್ ಸಿಹಿ ಹತ್ರ ಬಂದ್ಬಿಟ್ಟು ಸಿಹಿನ ಮುದ್ದಾಡಕ್ಕೆ ಹೋಗ್ತಾರೆ. ನಾನು ನಿಮ್ಮ ಮನೆಗೆ ಬರೋದಿಲ್ಲ ಅಂತ ಸುಬ್ಬಿ ಕೂಗಾಡ್ತಿರ್ತಾರೆ. ಪುಟ, ನನ್ನ ಹೆಂಡತಿ ಮಗುನ ಕಳ್ಕೊಂಡು ತುಂಬ ನೋವಲ್ಲಿದ್ದಾಳೆ, ಅವಳ ಆರೋಗ್ಯ ಕೂಡ ಚೆನ್ನಾಗಿಲ್ಲ. ನೀನು ಬಂದರೆ ನನ್ನ ಹೆಂಡತಿ ಗುಣಮುಖಳಾಗ್ತಾಳೆ, ಪ್ಲೀಸ್ ಅರ್ಥ ಮಾಡ್ಕೊ, ಬಾ ನಮ್ಮ ಮನೆಗೆ ಅಂತ ಹೇಳ್ತಾರೆ. ಹಾಗಿದ್ರೆ ನಾನು ನಿಮ್ಮ ಮನೆಗೆ ಬಂದರೆ ನಂಗೆ ತಾಯಿ ಪ್ರೀತಿ ಸಿಗುತ್ತಾ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ನನ್ನ ಮಗಳನ್ನೇ ಕಳ್ಕೊಂಡಿರೋ ನನ್ನ ಹೆಂಡತಿಗೆ ಮಗು ಪ್ರೀತಿ ಸಿಗುತ್ತೆ, ನಿನಗೆ ತಾಯಿ ಪ್ರೀತಿ ಸಿಗುತ್ತೆ. ನಾನು ಕೂಡ ನನ್ನ ಮಗಳು ಸಿಹಿನ ಹೇಗೆ ನೋಡ್ಕೋತಿದ್ನೋ ಹಾಗೆ ನಿನ್ನೂ ಕೂಡ ನೋಡ್ಕೋತೀನಿ. ಪ್ಲೀಸ್ ಮನೆಗೆ ಬಾ ಪುಟ ಅಂತ ಹೇಳ್ತಾರೆ. ಆಗ ಸುಬ್ಬಿ ಕೂಡ ಒಪ್ಕೋತಾರೆ. ನಾನು ನಿಮ್ಮ ಮನೆಗೆ ಬರ್ತೀನಿ ಅಂದಾಗ ರಾಮ್ ಮುಖದಲ್ಲಿ ಆಗೋ ಸಂತೋಷ ನೋಡಬೇಕು. ತುಂಬಾ ಸಂತೋಷ ಪಡ್ತಾನೆ ರಾಮ್. ಆದರೆ ಸಿಹಿ ಎರಡು ಕಂಡೀಷನ್, ಷರತ್ತುಗಳಿದೆ. ನಾನು ನಿಮ್ಮ ಮನೆಗೆ ಬರಬೇಕಂದ್ರೆ ನನ್ನ ಷರತ್ತುಗಳಿವೆ ಅಂತ ಸುಬ್ಬಿ ಹೇಳ್ತಾರೆ. ಆ ಮಾತಿಗೆ ಶ್ರೀರಾಮ್ ಒಂದು ಕ್ಷಣ ಶಾಕ್ ಹೋಗ್ತಾರೆ, ಅಶೋಕ್ ಶಾಕ್ ಹೋಗ್ತಾರೆ, ಸುಬ್ಬಿ ತಾತ ಆಗಿರ್ಬೋದು, ಕಾವೇರಿ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಶಾಕ್ ಹೋಗ್ತಾರೆ. ಈ ಕಡೆ ಮುಖದಲ್ಲಿರೋ ನಗುನ ಅಷ್ಟು ಬೇಗ ಬಾಡೋಗೋಕ್ಕೆ ಸುಬ್ಬಿ ಬಿಟ್ರ ಇಲ್ಲ, ರಾಮ್ ಅವರು ಷರತ್ತುಗಳಿಗೆ ಒಪ್ಕೋತಾರೆ. ಹಾಗೆ ಸುಬ್ಬಿನ ಸೀತಾ ಹತ್ರ ಕರ್ಕೊಂಡು ಬಂದಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಅದನ್ನು ನೋಡೋಣ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.